ಸೊ ಇವತ್ತು ಪ್ರಜಾವಾಣಿಯಲ್ಲಿ ಏನೆಲ್ಲ ಪ್ರಮುಖ ಅಪ್ಡೇಟ್ಸ್ಗಳಿದೆ, ಸುದ್ದಿಗಳಿದೆ, ಒಂದೊಂದಾಗಿ ಗಮನ ಹರಿಸೋಕೋಣ. ಅದರಲ್ಲಿ ಮೊದಲ ಸುದ್ದಿ ಪ್ರಮುಖವಾದದ್ದು, ಇಷ್ಟು ದಿನ ಇವತ್ತಾಗತ್ತೆ, ನಾಳೆ ಆಗತ್ತೆ, ಅಥವಾ ಈ ವಾರದಲ್ಲಾಗತ್ತೆ, ಈ ತಿಂಗಳಲ್ಲಿ ಬಹುತೇಕ ಆಗೇ ಬಿಡುತ್ತೆ ಅನ್ನುವಂಥ ಸಚಿವ ಸಂಪುಟದ ಕಸರತ್ತು ಕೊನೆಗೂ ನೆನ್ನೆ ತೆರೆ ಬೀಳ್ತು. ಇನ್ನು ಅಷ್ಟೇ ಯಾರ್ಯಾರಿಗೆ ಯಾವ್ಯಾವ ಖಾತೆ ಬರುತ್ತೆ, ಆ ಖಾತೆನ ಅವ್ರು ಎಷ್ಟರ ಮಟ್ಟಿಗೆ ಅಕ್ಸೆಪ್ಟಬಲ್ ಮಾಡ್ತಾರೆ ಅನ್ನೋದ್ರತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸೊ ನಿನ್ನೆಯಿಂದ ಇವತ್ತಿನವರೆಗೂ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಯಿತು ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸಂಪುಟ ವಿಚಾರದಲ್ಲಿ ಭಾರಿ ಅಸಮಾಧಾನ ಸ್ಫೋಟ ಆಗಿದೆ. ಒಂದಷ್ಟು ಜನಕ್ಕೆ ಸಿಕ್ಕಿಲ್ಲ, ಸಿಗಲ್ಲ ಅನ್ನೋ ಬೇಜಾರಾದ್ರೆ, ಇನ್ನೊಂದಷ್ಟು ಜನಕ್ಕೆ ನಮ್ಗೆ ಅವಕಾಶ ಸಿಕ್ಕೇ ಬಿಡುತ್ತೆ, ನಂಬಿಕೆ ಇಟ್ಟಿದ್ವಿ, ಆಪ್ತ ಬಳಗದಲ್ಲಿದ್ವಿ, ಇವ್ರಿಗೆ ಜೈಕಾರ ಹಾಕ್ತಿದ್ವಿ, ಆದರೂ ನಮಗೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಶಾಸಕ ಸ್ಥಾನವೇ ಬೇಡ, ಕೊಟ್ಟಿಲ್ಲ ಅಂದಮೇಲೆ, ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದೀವಿ, ಇವ್ರ ಕಣ್ಣಿಗೆ ಬಿದ್ದಿಲ್ಲ ಅಂದಮೇಲೆ ನಾವು ಇದೇ ಪಕ್ಷದ ಶಾಸಕರಾಗಿರೋದೇ ಬೇಡ ಬಿಡಿ ಅನ್ನುವಷ್ಟರ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಗ್ಬಿಟ್ಟಿದೆ. ನೋಡಿ, 19 ಸಚಿವರು ಪ್ರಮಾಣ ವಚನ ತಗೊಂಡ್ರು. ಅದರಲ್ಲಿ ಮಾಂಕಾಳ್ ವೈದ್ಯ ಬದಲು SS ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ಕೊನೆ ಕ್ಷಣದಲ್ಲಿ ಕೊಟ್ಟರು. ಗಾಯತ್ರಿ ಶಾಂತೇಗೌಡ ಪ್ರಮಾಣಕ್ಕೆ ಕೊನೆ ಗಳಿಗೆಯಲ್ಲಿ ತಡೆಯೂ ಕೊಟ್ಬಿಟ್ರು. ರಾಜ್ಯದ ವಿವಿಧೆಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳ ತಾವು ಜೋರಾಯಿತು. ಪ್ರೊಟೆಸ್ಟ್ಗಳನ್ನು ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೂ ಒಂದು ಹೆಜ್ಜೆ ಹೋಗಿ ವಿಷ ಕುಡಿದವರು ಉಂಟು. ನೋಡಿ, ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಕಾರ್ಯಕ್ರಮವನ್ನ ನಿನ್ನೆ ಲೋಕಭವನದ ಗಾಜಿನ ಮನೆಯಲ್ಲಿ ನೆರವೇರಿಸಲಾಯಿತು. ಮುಖ್ಯಮಂತ್ರಿ DK ಶಿವಕುಮಾರ್, ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಲ್ಲವೂ ಆಯಿತು. DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಇಲ್ಲಿ ಕೈಪಾಳ್ಯದಲ್ಲಿ ಭಾರಿ ಅಸಮಾಧಾನ ಸ್ಫೋಟಗೊಳ್ತು. ಬೆಂಬಲಿಗರ ಆಕ್ರೋಶಕ್ಕೂ ಕಾರಣ ಆಯಿತು. ಕೆಲವು ಸಂಪುಟ ಸ್ಥಾನ ಸಿಗದ ವಿಚಾರದಲ್ಲಿ ಶಾಸಕರ ಬೆಂಬಲಿಗರಿಂದ ಭಾರಿ ಗಾತ್ರದ ಅಸಮಾಧಾನವೂ ಸ್ಫೋಟ ಆಯಿತು. ಇನ್ನು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಸರಿಯಾಗಿ 2 ತಿಂಗಳ ಬಳಿಕ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯನ್ನೋ ಆಯಿತು. ಲೋಕಭವನದ ಗಾಜಿನ ಮನೆಯಲ್ಲಿ 19 ಶಾಸಕರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಿನ್ನೆ ಸಂಜೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಇನ್ನು ಸಂಪುಟ ಸೇರಲಿರುವ ಶಾಸಕರ ಪಟ್ಟಿ ನಿನ್ನೆ ಬೆಳಿಗ್ಗೆ ಬಹಿರಂಗವಾಗ್ತಿದ್ದಂತೆಯೇ ಪಟ್ಟಿಯಲ್ಲಿ ಹೆಸರು ಇಲ್ಲದ ಸಚಿವ ಸ್ಥಾನ ಆಕಾಂಕ್ಷಿಗಳು ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಡಿ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಬಿಟ್ರು. ಇನ್ನು 4-5 ಶಾಸಕರು ಇವತ್ತು ರಾಜೀನಾಮೆ ಕೊಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಂಡಾಯ ತೀವ್ರಗೊಳ್ಳುವಂತ ಲಕ್ಷಣವೂ ಕಾಣಿಸ್ತಾ ಇದೆ. ಅದನ್ನ ಶಮನ ಮಾಡ್ತೀವಿ, ತೊಂದರೆ ಇಲ್ಲ, ನಾವು ಕೂರಿಸಿ ಮಾತಾಡ್ತೀವಿ ಅಂತ DKಶಿ ಏನೋ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಪೊಟ್ಟು ಬಿಡಲ್ಲ ಅನ್ನೋದು ಕೂಡ ಇಲ್ಲಿ ಗಮನ ಆಗುತ್ತೆ. ಯಾಕಂತ ಹೇಳಿದ್ರೆ, ಈಗ ಸುಮ್ಮನೆ ಆಗ್ಬಿಟ್ರೆ ನೆಕ್ಸ್ಟ್ ಕೂಡ ಕೊಡಲ್ಲ. ಓಕೆ, ಇವ್ರನ್ನ ಸಮಾಧಾನ ಮಾಡಿಸ್ಬೋದು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹಂಗಾದ್ರೆ ನಾವು ಪಕ್ಷಕ್ಕಾಗಿ ದುಡಿದಿದ್ದು ಕ್ಷೇತ್ರದ ಜನ ಒಂದು ವೆಯ್ಟ್ ಮಾಡ್ತಾ ಇರ್ತಾರಲ್ವ, ಅವರು ಕುತೂಹಲವಾಗಿ ಏನೋ ನಮ್ಮವರು ಸಚಿವರಾಗ್ಬಿಡ್ತಾರೆ, ಭಾರಿ ಗಾತ್ರದ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರಲ್ಲ, ಅವ್ರಿಗೆ ಏನಿಲ್ಲಣ್ಣ ಅನ್ನುವಂತಹ ಪರಿಸ್ಥಿತಿ ಶಾಸಕರಿಗಿರುತ್ತೆ.